ಭಾರತ ದೇಶದಲ್ಲಿ 1827ರ ಪೂರ್ವ ಹಾಗೂ ತದನಂತರದ ಕೆಲವು ವರ್ಷಗಳು ಶೂದ್ರಾತಿ ಶೂದ್ರರ ಜೀವನ ಅತ್ಯಂತ ಕ್ರೂರವಾಗಿತ್ತು. ಉಚ್ಚ ನೀಚ ಕೆಳಜಾತಿ ಮೇಲ್ಜಾತಿ ಎಂಬ ನೇಮ ನಿಷ್ಠೆಗಳು ಬೀಡು ಬಿಟ್ಟಿದ್ದವು. ಅಸ್ಪೃಶ್ಯರು ಊರೊಳಗೆ ಬರಬೇಕಾದ್ರೆ ಸೊಂಟಕ್ಕೆ ಪೊರಕೆ, ಕೊರಳಿಗೆ ಗಡಿಗೆಗಳನ್ನು ಕಟ್ಟಿಕೊಂಡೇ ಸಾಗಬೇಕಿತ್ತು. ಒಂದು ವೇಳೆ ಉಚ್ಚ ವರ್ಣೀಯರ ಮೇಲೆ ಶೂದ್ರಾತಿ ಶೂದ್ರರ ನೆರಳು ಬಿದ್ದರೆ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಆ ಕಾಲದಲ್ಲಿ ಮನುಶಾಸ್ತ್ರದ ಪ್ರಕಾರ ಬ್ರಾಹ್ಮಣರನ್ನು ಹೊರತುಪಡಿಸಿ ಬೇರೆ ಜಾತಿಯವರು ಶಿಕ್ಷಣ ಕಲಿತರೆ ಅಥವಾ ಮಂತ್ರ ಪಠಿಸಿದರೆ ಅಂತವರ ನಾಲಿಗೆಯನ್ನು ಕತ್ತರಿಸಲಾಗುತ್ತಿತ್ತು. ನಮಗೂ ಶಿಕ್ಷಣ ಕಲಿಸಿ ಎಂದು ಅಂಗಲಾಚಿದರೂ ಸಹ ಕರುಣೆ ತೋರದೆ ಶಿಕ್ಷೆಗೆ ಒಳಪಡಿಸುತ್ತಿದ್ದರು. ಅಂತಹ ಸಮಯದಲ್ಲಿ ಶೂದ್ರಾತಿ ಶೂದ್ರರ ಪಾಲಿಗೆ ಬೆಳಕಾಗಿ ಅವರಲ್ಲಿ ಅಕ್ಷರದ ಬೀಜ ಬಿತ್ತಿದ ಪುಣ್ಯಾತ್ಮನೇ ಮಹಾತ್ಮ ಜ್ಯೋತಿರಾವ್ ಗೋವಿಂದರಾವ್ ಫೂಲೆ.